ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಇನ್ನೇನು ಫಿನಾಲೆ ಹತ್ತಿರಕ್ಕೆ ಬರ್ತಿದೆ. ಇನ್ನೇನು ಕೆಲವು ದಿನಗಳು ಬಾಕಿ ಅಷ್ಟೇ, 22-23 ದಿನಗಳು ಅಷ್ಟೇ. ಸೊ ಒಂದು ಟೈಮ್ ತುಂಬಾನೇ ಕ್ರೂಷಿಯಲ್ ಟೈಮ್ ಆಗಿರುತ್ತೆ. ತುಂಬಾನೇ ಇಂಟ್ರೆಸ್ಟಿಂಗ್ ಎಲ್ಲರೂ ಕೂಡ ಫ್ಯಾನ್ಸ್ಗಳೆಲ್ಲರೂ ಕೂಡ ನೋಡ್ತಾ ಕೂತಿರ್ತಾರೆ. ಅದೇ ರೀತಿ ವಿಚಾರಕ್ಕೆ ಬಂದ್ರೆ ಅವರು ಸಹ ಆಗಾಗ ಕ್ಲಿಪ್ಪಿಂಗ್ಸ್ ಅನ್ನು ಸಹ ನೋಡ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಡ್ರೋನ್ ಪ್ರತಾಪ್ ಅವರ ಒಂದು ನಡವಳಿಕೆ ಆಗಿರ್ಬೋದು, ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ. ಜನರ ಒಂದು ಪ್ರೀತಿಯನ್ನು ನೋಡಿ ಅವ್ರಿಗೂ ಕೂಡ ಬಹಳಷ್ಟು ಆಶ್ಚರ್ಯವಾಯಿತು. ಚೆನ್ನಾಗಿಯೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ರೆ ವಿಚಾರಕ್ಕೆ ಬಂದ್ರೆ ಅವರು. ಸೊ ನೀವು ಕೂಡ ನೋಡಿರ್ಬೋದು, ಡ್ರೋನ್ ಪ್ರತಾಪ್ಗೆ ಎಲ್ಲಾ ಕಡೆಯಿಂದ ಕೂಡ ಸಪೋರ್ಟ್ ಸಿಗ್ತಿದೆ. ಸೆಲೆಬ್ರಿಟೀಸ್ಗಳು ಕೂಡ ಸಪೋರ್ಟ್ ಮಾಡೋಕೆ ಶುರು ಮಾಡಿದ್ದಾರೆ. ಅವರು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಅಷ್ಟು ದೊಡ್ಡ ಕಾರ್ಯಕ್ರಮ ಅದು. ಒಂದು ವೇದಿಕೆಯಲ್ಲಿ ತುಂಬಾ ಚೆನ್ನಾಗಿ ಒಂದು ಕಲರ್ಫುಲ್ ಆಗಿ ಮಿಂಚ್ತಾ ಇದ್ದಾರೆ ಎಲ್ಲ ಕಂಟೆಸ್ಟೆಂಟ್ಸ್ ಕೂಡ. ಅದೇ ರೀತಿ ಡ್ರೋನ್ ಪ್ರತಾಪ್ ಕೂಡ ಅಷ್ಟೇನೆ ಚೆನ್ನಾಗಿಯೂ ಕೂಡ ಮಿಂಚ್ತಾ ಇದ್ದಾರೆ. ಅವರ ಒಂದು ಪರ್ಫಾರ್ಮೆನ್ಸ್ ಆಗಿರಬಹುದು, ತೆಗೆದುಕೊಳ್ಳುವಂತ ನಿರ್ಧಾರ ಇದೆಯಲ್ಲ, ತೀರ್ಪುಗಳು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಉಸ್ತುವಾರಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ವಿಚಾರಕ್ಕೆ ಬಂದ್ರೆ ಅವ್ರಿಗೂ ಕೂಡ ಪ್ರತಾಪ್ ಅವರು ಇಷ್ಟವಾಗಿದ್ದಾರೆ. ಆಲ್ ದಿ ಬೆಸ್ಟ್ ಅಂತ ಕೂಡ ತುಂಬಾನೇ ಉತ್ತಮವಾದಂತ ರೀತಿಯಲ್ಲಿ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ. ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಡ್ರೋನ್ ಪ್ರತಾಪ್ ಅವರಿಗೆ? ನೀವು ಕೂಡ ಓಟನ್ನು ಹಾಕ್ತೀರಾ? ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ. ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಸಿಕ್ಕಿದೆ. ಕರ್ನಾಟಕದ ಮೂಲೆಯಿಂದಲೂ ಕೂಡ ಓಟ್ಸ್ಗಳು ಬಂದು ಸೇವ್ ಆದ್ರು ಕಳೆದ ವಾರ. ಈ ವಾರ ಅವರು ಎಲಿಮಿನೇಟ್ ಆಗೋದಿಲ್ಲ, ಯಾಕಂದ್ರೆ ಅವರು ನಾಮಿನೇಷನ್ ಅಲ್ಲಿ ಇಲ್ವೇ ಇಲ್ಲ.